ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸುಮಾರು ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೆ ಬಂದು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ಬಂದು ಚಾಕ್ಲೇಟ್ ಮಾಡಿದ್ದೆ, ಅದರದ್ದು ಜಸ್ಟ್ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಇದು ಪರ್ಫೆಕ್ಟಾಗಿ ಇದೇ ಫಸ್ಟ್ ಟೈಮ್ ಮಾಡಿರೋದು. ಇಷ್ಟು ದಿವಸ ಮಾಡಿದಂತಹ ಚಾಕ್ಲೇಟ್ಸ್ ಬಂದು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ತಾಯಿತ್ತು. ಬಟ್ ಈ ಸಲ ಬಂದು ಪರ್ಫೆಕ್ಟಾಗಿ ನಮಗೇನು ಡೈರಿ ಮಿಲ್ಕ್ ಸಿಗುತ್ತೋ ಅದೇ ಟೇಸ್ಟಲ್ಲೇ ಮಾಡಿದ್ದೆ. ಇನ್ನೂ ಚೆನ್ನಾಗಿತ್ತು. ಸ್ವೀಟ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕಿ ಅಂದರೆ ಮಾಡಿದ್ದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಚೆನ್ನಾಗಿ ಅದು ಕೂಲ್ ಆಗಿದ್ದರಿಂದ ತೆಗೆಯೋವಾಗ ಅದು ಸ್ವಲ್ಪ ಎಲ್ಲನೂ ಬ್ರೇಕ್ ಆಯ್ತು ಅಷ್ಟೇ. ಬಟ್ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಮಾಡೋವಾಗ ನೀಟಾದಂತಹ ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಮ್ ಮೇಡ್ ಚಾಕ್ಲೇಟು. ಇದಕ್ಕೆ ಹೆಚ್ಚಾದಂಥ ಸ್ವೀಟ್ ಆಗಲಿ ಫ್ಯಾಟ್ ಬಟರ್ ಅಂಥವೆಲ್ಲ ಜಾಸ್ತಿ ಯಾವುದನ್ನು ಮಿಕ್ಸ್ ಮಾಡಿದೆ ಹೋಮ್ಲಿಯಾಗಿ ಮನೇಲೇ ಒಂದು ಹೆಲ್ದಿ ಚಾಕ್ಲೇಟ್ ಮಕ್ಳಿಗೆ ಹೇಗೆ ಮಾಡಿಕೊಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿತ್ತಿದು. ಹಾಗೆ ಬಂದು ಸಿಂಪಲ್ಲಾಗಿ ಹಾಗಲಕಾಯಿದು ಬಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಗೊಜ್ಜು ಥರ. ಇದು ಕೂಡ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಮನೇಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗಲಕಾಯಿ ಇಷ್ಟನೇ ಇಲ್ಲ ಅನ್ನೋರು ಕೂಡ ಹಾಕ್ಸ್ಕೊಂಡು ತಿಂತಾರೆ, ಆ ಲೆವೆಲ್ಗಿರುತ್ತೆ. ಒಂದು ಬಾಣಲಿ ಇಲ್ಲಾಂದರೆ ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಎಲ್ಲನೂ ಹಾಕಿ ಬಾಡಿಸ್ಕೋಬೇಕು. ಅದಕ್ಕೂ ಮುಂಚೆ ನಾವು ಒಂದು ಎಳೆಯದಾಗಿ ಒಂದು 2 ಹಾಗಲಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಬೀಜ ಎಲ್ಲ ರಿಮೂವ್ ಮಾಡಿ ಸಣ್ಣದಾಗಿ ಹಚ್ಚಿ ಬೇಯಿಸೋದಕ್ಕೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಾಟಿ ಸಕ್ಕರೆ ಇಲ್ಲ ಬೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಂಡ್ರೆ ಒಂದು ಒಳ್ಳೆ ರೀತಿಯಾಗಿ ಕಸರೆಲ್ಲ ಬಿಟ್ಕೊಂಡಿರುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು, ಯಾಕಂದರೆ ಪಲ್ಯದಲ್ಲಿ ಜಾಸ್ತಿ ಬೇಯಿಸೋ ಕೆಲಸ ಎಲ್ಲ ಇಟ್ಕೋಬಾರ್ದು. ಚೆನ್ನಾಗಿ ಬೆಂದಿದೆ ಅಂದರೆ ನಮ್ಗೆ ಒಳ್ಳೆ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೆಲ್ಲ ಮತ್ತು ಉಪ್ಪು ಹಾಕಿ ನಾವು ಬೇಯಿಸೋವಾಗ ನಮಗೆ ಅದ್ರ ಕಸರೆ ಎಲ್ಲನೂ ಬಿಟ್ಕೊಂಡು ಒಂದು ಒಳ್ಳೆ ಟೇಸ್ಟಿಯಾದಂಥ ಒಂದು ಪಲ್ಯ ಸಿಗುತ್ತೆ. ಒಂದು ಅರ್ಧ ಬಂದು ಕಸರೆನೇ ಹೊರಟೋಗಿರುತ್ತೆ. ಸೊ ನಾವು ಆರಾಮಾಗಿ ತಿನ್ಬೋದು. ತಿನ್ನಲ್ಲ ಅನ್ನೋರು ಕೂಡ, ಮಕ್ಕಳು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬಾಡಿಸ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಒಂದು 2ರಿಂದ 3 ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದೊಂದು ಅರ್ಧ ಬೆಂದ ಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಆ ಹಾಗಲಕಾಯಿಯನ್ನು ಹಾಕಿಬಿಟ್ಟು ಮಿಕ್ಕಿದ ಮಸಾಲೆ, ಹುಳಿ ನೀರನ್ನು ಹಾಕಿ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂತಹ ಹಾಗಲಕಾಯಿದು ಗೊಜ್ಜು ರೆಡಿ ಆಗುತ್ತೆ. ಬಿಸಿ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಹಾಗಲಕಾಯಿ ಇಷ್ಟ ಇಲ್ಲ ಅಂತಂದರೆ ಬದನೆಕಾಯಿ, ಬೆಂಡೆಕಾಯಿ ಈ ಥರ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕಿ ಇದೇನೇ ಪ್ರೊಸೀಜರಲ್ಲಿ ಮಾಡಿದ್ರಿ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಂಡಿದ್ದಂತಹ ಹಾಗಲಕಾಯಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪೌಡ್ರು ಒಂದು 2ರಿಂದ 3 ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು, ನಿಮಗೆ ಗ್ರೇವಿ ಥರ ಬೇಕಾ, ಗೊಜ್ಜು ಥರ ಬೇಕಾ, ಆ ಥರ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಅಷ್ಟೇ ಸಾಕು. ಮತ್ತು ಹುಣಸೆ ಹಣ್ಣಿನ ರಸನ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಸೊ ಇದರಿಂದ ಒಂದು ಒಳ್ಳೆ ಟೇಸ್ಟು. ಹುಳಿ ಹಾಕಲೇಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗೇ ಇರೋದಿಲ್ಲ. ಸೊ ಹುಳಿ ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ನಾವು ಕುಕ್ ಮಾಡಿಕೊಂಡ್ರೆ ರೈಸ್ಗೆ, ಮುದ್ದೆಗಂತೂ ಅಷ್ಟೇ ಸೂಪರಾಗಿರುತ್ತೆ. ಇದು ಚಪಾತಿಗೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಮುದ್ದೆಗೆ ಮತ್ತು ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಇದು ಬಂದು ನಾನು ಇದೇ ಥರನೇ ಮಾಡೋದು. ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ನಾಟಿ ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ನಾಟಿ ಸಕ್ಕರೆನ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಮನೆಯಲ್ಲಿ ಕೂಡ ಪೇಂಟ್ ಕೆಲಸವನ್ನು ಸ್ಟಾರ್ಟ್ ಮಾಡಿಸಿದ್ವಿ. ಸೊ ಪೇಂಟ್ ಕೆಲಸ ಹೋಗ್ತಾ ಇದೆ, ಹಾಗಾಗಿ ನಾನು ವೀಡಿಯೋಸನ್ನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಸೊ ಹೊರಗೆ ಮಾತ್ರ ಒಂದು ಸ್ವಲ್ಪ ಶೇಡ್ ಆಗಿತ್ತು, ಬಿಸಿಲಿಗೆ ಮಳೆಗೆಲ್ಲ ಒಂಥರ ಶೇಡ್ ಆಗಿತ್ತು. ಹಾಗಾಗಿ ಗಿರ್ಲಿಗೆ ಮತ್ತು ಹೊರಗಡೆ ಮಾತ್ರನೇ ಪೇಂಟ್ ಮಾಡಿಸಿದ್ವಿ. ಕಿಚನಲ್ಲಿ ಮಾತ್ರ ಸೀಲಿಂಗಿಗೆ ಮಾತ್ರ ನಾನು ಮಾಡಿಸ್ಕೊಂಡೆ ಅಷ್ಟೇ. ಸೊ ಈ ಥರ ಕೆಲಸಗಳು ಹೋಗ್ತಾಯಿದ್ರೆ ಇನ್ನು ವೀಡಿಯೋಸ್ ಮಾಡೋದ್ರಲ್ಲಿ ಎಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಸೊ ತುಂಬ ಕ್ಲೀನಿಂಗ್ ವರ್ಕು, ತುಂಬ ವೇಸ್ಟ್ ಹೊರಗೋಯ್ತು. ತುಂಬ ಕ್ಲೀನಾಗಿ ಮನೆ ಮೇಂಟೈನ್ ಮಾಡೋದಕ್ಕೆ ನನಗೆ ಒಂದು ವಾರ ಪೂರ್ತಿ ಅದೇನೇ ಕೆಲಸ ಆಗೋಯಿತು. ಸೊ ಸೀಲಿಂಗ್ ಮಾತ್ರ ಮಾಡಿಸ್ಕೊಂಡೆ, ಪಾತ್ರೆಗಳೆಲ್ಲ ಇಳಿಸಿ ಎಲ್ಲನೂ ಮಾಡಿಸಿ ಕ್ಲೀನಿಂಗು ಮತ್ತು ಬೇಡದೇ ಇರೋ ವಸ್ತುಗಳು ಹೊರಗೆ ಹಾಕಿ ಪ್ರತಿಯೊಂದು ಮಾಡಿಸೋ ಅಷ್ಟೊತ್ತಿಗೆ ನನಗೆ ಕಂಪ್ಲೀಟಾಗಿ 2 ಡೇಸ್ ಪೇಂಟ್ ಮಾಡಿದ್ರು. ಆಮೇಲೆ ನನಗೆ ಇನ್ನೊಂದು ದಿನ ಎಕ್ಸ್ಟ್ರಾ ಆಯಿತು ಎಲ್ಲ ಕ್ಲೀನಿಂಗ್ ಫುಲ್ಲಾಗೆ ಮುಗಿಸೋದಕ್ಕೆ. ಸೊ ಪೇಂಟ್ ಮಾಡಿಸಿದ್ರೆ ಗೊತ್ತಲ್ಲ ಎಷ್ಟೊಂದು ಕೆಲಸ ಇರುತ್ತೆ ಅಂತ, ಹಾಗಾಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನ್ನಿಂದ. ಸೊ ಹೊರಗಡೆ ಸೆಕೆಂಡ್ ಡೇ ಬಂದು, ಫಸ್ಟ್ ಡೇ ಬಂದು ಎಲ್ಲ ಗೋಡೆಗಳೆಲ್ಲ ಫಿನಿಷ್ ಮಾಡಿದ್ರು. ಸೆಕೆಂಡ್ ಡೇಗೆ ಗಿರ್ಲ್ ಮತ್ತು ಒಂದು ಸ್ವಲ್ಪ ಮನೆ ಮೇಲೆಲ್ಲ ಪ್ಯಾಚ್ ವರ್ಕ್ ಎಲ್ಲ ಇತ್ತು, ಮತ್ತು ಮೆಟ್ಲು
ಇಲ್ಲೆಲ್ಲನೂ ಎಕ್ಸ್ಟ್ರಾ ಪೇಂಟನ್ನೆಲ್ಲ ಹೊಡಿಸಿದ್ವಿ. ಹಾಗಾಗಿ ಒಂದು ಕೆಲಸ ಅಂತ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ಎಷ್ಟೊಂದು ಕೆಲಸಗಳು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗ್ತದೆ ಅಂತ. ಸೊ ನಾವು ಜಸ್ಟು ಮನೆಗೆ ಪೇಂಟ್ ಅಂತಂದರೆ ಅದಕ್ಕೆ ಒಂದೊಂದೇ ನಮಗೇ ಐಡಿಯಾಗಳು ಎಕ್ಸ್ಟ್ರಾ ಆಗ್ತವೆ. ಸೊ ಅವೆಲ್ಲ ಮಾಡಿಸೋ ಅಷ್ಟೊತ್ತಿಗೆ ಕಂಪ್ಲೀಟಾಗಿ 3 ಡೇಸ್ಗೆ ಎಲ್ಲನೂ ಮುಗೀತು. ಆರೋದಕ್ಕೆಲ್ಲ ಬಿಡಬೇಕಿತ್ತಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಒಂದು ಸ್ವಲ್ಪ ಪೇಂಟ್ ಉಳಿದಿತ್ತು ಅಂತ ಹೇಳಿ ಉಯ್ಯಾಲೆಗೆಲ್ಲ ಮಾಡ್ತಾಯಿದ್ರು. ಸರಿ ಇದೆಲ್ಲ ಮಾಡಿಕೊಂಡು ಒಂದೊಂದೇ ಕೆಲಸ ಮುಗಿಸ್ಕೊಂಡ್ವಿ. ಸೊ ಪೇಂಟ್ ಕೆಲಸ ಮಾಡಿಸಿದ್ದಾದ್ಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಬಿಟ್ಟೆ. ಯಾಕಂದರೆ ಎಲ್ಲನೂ ಒಂದೇ ಸಮನೆ ಮಾಡೋದಕ್ಕಾಗಲ್ಲ ಅಲ್ವಾ, ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆರಾಮ್ ತೊಗೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ ಮೇಲೇ, ಯಾಕಂದರೆ ಮನೆ ರುಟೀನ್ ಮನೇಲಿ ಕೆಲಸ ಮತ್ತು ಜೊತೆಗೆ ಇದ್ರ ಕೆಲಸ ತುಂಬಾ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ ನಾನು ಎಕ್ಸ್ಟ್ರಾ ಕೆಲಸ ಮಾಡಿಕೊಳ್ಳಿಲ್ಲ. ಹಾಗೆಯೇ ಮನಾಲಿಯಿಂದ ಬರೋವಾಗ ನಾವು ಕುಲ್ಲುವಲ್ಲಿ ನಮಗೆ ಬೆಡ್ಶೀಟ್ಸ್ದು ಒಂದು ಶೋರೂಮ್ ನೋಡಿದ್ವಿ. ಅಲ್ಲಿ ನಾವು ಬೆಡ್ಶೀಟನ್ನು ಒಂದು ಬೈ ಮಾಡಿದೆ. ಸೊ ಒಂದು ಸ್ವಲ್ಪ ದೊಡ್ಡ ಬೆಡ್ಶೀಟು, ನಾವು ಡಬಲ್ ಸೈಡು ಯೂಸ್ ಮಾಡ್ಬೋದು. ಸೊ ಈ ರೀತಿ ಬೆಡ್ಶೀಟ್ ಇದು ತುಂಬ ಚೆನ್ನಾಗಿ ಅನಿಸ್ತು, ಒಂಥರ ಚೆನ್ನಾಗಿ ಕಾಣಿಸ್ತು, ರಿಚ್ ಲುಕ್ ಆಗಿತ್ತು. ಫುಲ್ ಡಾರ್ಕ್ ಬ್ರೌನ್, ಈ ಕಡೆ ಗೋಲ್ಡನ್ ಕಲರ್ ಇತ್ತು. ಹಾಗಾಗಿ ನಾನು ಇದನ್ನೇ ಬೈ ಮಾಡಿದೆ. ಇದು ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿದೆ. ಸೊ ಇದು ಬಂದು 2500 ರುಪೀಸು. ನಮಗೆ 200 ರುಪೀಸ್ ಎಕ್ಸ್ಟ್ರಾ ಬೇಕಾದರೆ ಡೆಲಿವರಿ ಕೊಡ್ತೀವಿ, ನಿಮ್ಮ ಕೈಲಿ ಎತ್ಕೊಳೋಕ್ಕಾಗಿಲ್ಲ ಅಂತಂದರೆ ಅಂದರು. ನಾನು ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ನಾನು ಫ್ಲೈಟಲ್ಲೇ ತೊಗೊಂಡು ಬಂದುಬಿಟ್ಟೆ. ಯಾಕೆ ಅವ್ರಿಗೆಲ್ಲ ಕೊಟ್ಟು ಬರೋದು ಅಂತ. ಸೊ ನಮಗೆ ತೂಕಕ್ಕೆ ಇನ್ನೂ ನಮಗೆ ಅವೈಲೇಬಲ್ ಇತ್ತು ಫ್ಲೈಟಲ್ಲಿ. ಸೊ ಹಾಗಾಗಿ ಅದೊಂದು ನಮ್ಮಮ್ಮ ಅಂದರೆ ಒಂದು 2.5-3 kg ಮೇಲೆ ಬಂದಿತ್ತದು. ಸೊ ಹಾಗಾಗಿ ನಮಗೇನದು ಹಿಂಸೆ ಅನಿಸ್ಲಿಲ್ಲ. ಹಾಗಾಗಿ ನಾನು ಹಾಗೆ ಪ್ಯಾಕ್ ಮಾಡಿಸ್ಕೊಂಡು ಫ್ಲೈಟಲ್ಲೇ ಹಾಕ್ಸ್ಕೊಂಡು ಬಂದಾಯಿತು. ಹಾಗೆಯೇ ಮಕ್ಕಳಿಗೆ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಈ ಒಂದು ರಜದಲ್ಲಿ ಅಟ್ಲೀಸ್ಟ್ ಇದನ್ನಾದರೂ ಒಂದು ಒಳ್ಳೆ ರೀತಿಯಾಗಿ ಕಲೀಲಿ ಅಂತ. ಸೊ ಒಟ್ಟಿನಲ್ಲಿ ಏನಂದರೆ ಈ ಸಲ ಸ್ವಿಮ್ಮಿಂಗ್ ಕರ್ಕೊಂಡು ಹೋದಾಗ ನನ್ನ ಚಿಕ್ಕ ಮಗ ಚೆನ್ನಾಗಿ ಇಂಪ್ರೂವ್ ಆದ, ದೊಡ್ಡ ಮಗನಿಗೆ ಚೆನ್ನಾಗಿ ಸ್ವಿಮ್ ಬರುತ್ತೆ. ಇವನಿಗೆ ಈ ವರ್ಷದಿಂದ ಒಂದು ಒಳ್ಳೆ ರೀತಿಯಾಗಿ ಇಂಪ್ರೂವ್ಮೆಂಟ್ ಇತ್ತು. ಹಾಗಾಗಿ ಡೈಲಿ ಮಾರ್ನಿಂಗೇ ಕರ್ಕೊಂಡು ಹೋಗ್ಬಿಡ್ತಾರೆ ಮನೆಯವರು. 1 ಅವರ್ ಅಟ್ಲೀಸ್ಟ್ 1 ಅವರ್ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಅಲ್ಲೇ ಇದ್ದು ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಇದೊಂದು ಒಳ್ಳೆ ಆ್ಯಕ್ಟಿವಿಟಿ ಮಕ್ಕಳು ಬೆಳೆಯೋದಕ್ಕೆ ಮತ್ತು ಗ್ರೋತ್ ಆಗೋದಕ್ಕೆ, ಅವ್ರಿಗೊಂದು ಒಳ್ಳೆ ಧೈರ್ಯ ಬರೋದಕ್ಕೆ ಅಂತ. ಸೊ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಾನು ಕೂಡ ರೆಡಿ ಆದೆ. ತುಂಬ ಜನ ಬಂದು ಕೇಳಿದ್ರಿ, ಉಂಗುರ ನಿಮಗೆ ಸೂಟ್ ಆಗಲಿಲ್ಲ, ತುಂಬ ಸಿಂಪಲ್ ಅನ್ನಿಸ್ತಾ ಇದೆ ಉಂಗುರ, ಅಷ್ಟೊಂದು ಮ್ಯಾಚ್ ಆಗಲಿಲ್ಲ ನಿಮಗೆ ಅಂತ. ಬಟ್ ಈ ಉಂಗುರ ಬಂದು ನನಗೆ ಈ ಬಳೆಗೆ ತುಂಬ ಚೆನ್ನಾಗಿ ಆ್ಯಪ್ಟಾಗಿ ಸೆಟ್ ಆಯಿತು. ನೀವು ನೋಡ್ಬೋದು ಈಗ ನಾರ್ಮಲಾಗಿ ಡೈಲಿ ವಿಯರ್ ಬ್ಯಾಂಗಲ್ಗೆ ಇದು ಸೂಟ್ ಆಗೋಲ್ಲ, ಮತ್ತು ನಾರ್ಮಲಾಗಿ ಹಾಕ್ಕೊಳ್ಳೋದಕ್ಕೂ ಈ ಉಂಗುರ ಬಂದು ಸೂಟ್ ಆಗೋಲ್ಲ. ಈ ಉಂಗುರದ್ದು ಹೆಸರು ಕೂಡ ಗೊತ್ತಿರಲಿಲ್ಲ ನನಗೆ ನೀವು ಕಮೆಂಟಲ್ಲಿ ಕಾಕ್ಟೇಲ್ ಅಂತ ಹೇಳಿದಾಗಲೇ ಗೊತ್ತಾಯಿತು. ಸೊ ಈ ಉಂಗುರ ಬಂದು ಅಡ್ಜಸ್ಟಬಲ್ಲು. ನಾನು ಬಂದು ಅಕ್ಷಯ ತೃತೀಯಾಗಿದ್ದು ಹೇಳಿದ್ನಲ್ವ, ಚೇಂಜ್ ಮಾಡಿಕೊಂಡೆ, ಇಯರಿಂಗ್ ಇಷ್ಟ ಆಗಿಲ್ಲ ಅಂತ. ಸೊ ಅದ್ರ ಜೊತೆಗೆ ತೊಗೊಂಡಿದ್ದು. ಈ ಬಳೆಗೆ ಈ ಉಂಗುರ ಬಂದು ಚೆನ್ನಾಗಿ ಸೂಟ್ ಆಯಿತು. ಸೊ ನಾನು ಹಾಕ್ಕೊಂಡ್ಮೇಲೆ ನನಗೂ ಗೊತ್ತಾಗಿದ್ದು, ನಾನು ಫಸ್ಟ್ ವಿಯರ್ ಮಾಡಿದೆ. ಸೊ ಚೆನ್ನಾಗಿ ಕಾಣಿಸ್ತು ಬಳೆಗೆ ಮತ್ತು ಈ ಉಂಗುರಕ್ಕೆ ಚೆನ್ನಾಗಿ ಸೆಟ್ ಆಯಿತು. ನಾರ್ಮಲ್ ಉಂಗುರ ಎಲ್ಲ ಅಷ್ಟೊಂದು ಸೆಟ್ ಆಗಲಿಲ್ಲ, ಬಟ್ ಇದಷ್ಟು ಚೆನ್ನಾಗಿ ಸೆಟ್ ಆಯಿತು. ಅದಕ್ಕೆ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ಉಂಗುರ ನನಗೆ ಸಿಂಪಲ್ ಆಗಿದ್ರೂ ಇಷ್ಟ ಆಯಿತು, ಕಲ್ಗಳಿಲ್ಲ, ಪರವಾಗಿಲ್ಲ. ಒಂದು 5 ಗ್ರಾಮ್ 5-5.5 ಗ್ರಾಮ್ ಇದ್ರೂ ಲೈಟ್ ವೆಯ್ಟ್ ಆಗಿತ್ತು, ಚೆನ್ನಾಗಿತ್ತು ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.